ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತು ಮತ್ತೆ ಅದೇ ಮೈಕ್ರೋ ಫೈನಾನ್ಸ್ ವಿಚಾರವನ್ನು ಚರ್ಚೆ ಮಾಡಬೇಕಾಗಿದೆ. ಅದೇ ಇವತ್ತಿನ ವಿಶೇಷ. ಸುಗ್ರೀವಾಜ್ಞೆಗೆ ಲಾಬಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಭರ್ಜರಿ ಲಾಬಿ. ರಾಜ್ಯಪಾಲರ ಮೇಲೂ ಶುರುವಾಗಿದೆ ಭಾರೀ ಒತ್ತಡ. ಸುಗ್ರೀವಾಜ್ಞೆ ಜಾರಿಗೆ ತರದಂತೆ ಪ್ರಭಾವಿಗಳ ಸರ್ಕಸ್. ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರ ತಣ್ಣೀರು. ರಾಜ್ಯಪಾಲರ ನಡೆಗೆ ಆಡಳಿತ ಪಕ್ಷ ಕೆಂಡಾಮಂಡಲ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಅನ್ನುವಂಥದ್ದನ್ನು ಇದೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳುವುದರ ಮೂಲಕ ಮೊದಲ ಬಾರಿಗೆ ಪ್ರಜಾಧ್ವನಿ ಅದರ ವಿರುದ್ಧ ಧ್ವನಿಯನ್ನು ಎತ್ತಿತ್ತು. ಕರ್ನಾಟಕದಲ್ಲಿ ಆದಂಥ ಎಲ್ಲ ಪ್ರಕರಣಗಳ ವರದಿಯನ್ನು ಸಮಗ್ರವಾಗಿ ಡೇ ಬೈ ಡೇ ನಾವು ನಿಮಗೆ ತೋರಿಸ್ತಾನೆ ಬರ್ತಾ ಇದ್ವಿ. ಇವತ್ತು ಕೂಡ ರಾಯಚೂರಿನಲ್ಲಿ ಒಬ್ಬ ಮಹಿಳೆ ಮೈಕ್ರೋ ಫೈನಾನ್ಸ್ನ ಹಾವಳಿಯ ಒಂದು ಕಾಟಕ್ಕೆ ಮೃತಪಟ್ಟಿರುವಂತಹ ಉದಾಹರಣೆಗಳು ಇದ್ದಾವೆ. ಇವತ್ತು ಕೂಡ ಅಂಥದ್ದೇ ಒಂದು ಪ್ರಕರಣ ನಡೆದಿದೆ. ಆದರೆ ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಈಗಾಗಲೇ ಪ್ರಜಾಧ್ವನಿಯ ಧ್ವನಿಗೆ ಒಂದು ಸ್ಪಂದನೆಯನ್ನು ವ್ಯಕ್ತಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಒಂದು ಕಡಿವಾಣ ಹಾಕ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕು. ಹಾಗಾಗಿ ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ತರುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿ ಇಡೀ ಸಚಿವ ಸಂಪುಟ ಸಭೆ ಇದಕ್ಕೆ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಸುಗ್ರೀವಾಜ್ಞೆಯಲ್ಲಿ ಏನಿರೋದು ಅನ್ನೋದಾದರೆ, ಇಲ್ಲಿ ಕಳೆದ ಬಾರಿ ಅಂದರೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗಾಗಲೇ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ 3 ವರ್ಷದ ಅವಕಾಶ ಇತ್ತು. ಆದರೆ ಸುಗ್ರೀವಾಜ್ಞೆಯಲ್ಲಿ ಅದರ ಶಿಕ್ಷೆಯ ಪ್ರಮಾಣವನ್ನು 10 ವರ್ಷ ಅಂದರೆ ಜೈಲಿಗೆ ಕಳಿಸಲಿಕ್ಕೆ 10 ವರ್ಷ ಜೈಲಿನಲ್ಲಿ ಇಡಲಿಕ್ಕೆ ಅವಕಾಶವನ್ನು ಈ ಸುಗ್ರೀವಾಜ್ಞೆಯಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಓಂಬಡ್ಸ್ಮನ್ಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಈ ಥರದ ಪ್ರಕರಣಗಳು ಆಗ್ತವೆ, ಸೊ ಆ ಒಂದು ಸರಹದ್ದಿನಲ್ಲಿ ಯಾವ ಪೊಲೀಸ್ ಠಾಣೆ ಬರುತ್ತೆ, ಆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರು ಅಥವಾ ಸರ್ಕಲ್ ಇನ್ಸ್ಪೆಕ್ಟರು, ಆ ಠಾಣಾಧಿಕಾರಿಗಳು ಯಾರಿದ್ದಾರೆ ಅವರು ನೇರವಾಗಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಇಡೀ ಒಂದು ಕಾಯ್ದೆಯಲ್ಲಿ ಅಥವಾ ಸುಗ್ರೀವಾಜ್ಞೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಿತವನ್ನು ಕೂಡ ಅದರಲ್ಲಿ ಗಮನದಲ್ಲಿ ಇಟ್ಕೊಂಡೆ, ಅಂದರೆ ಯಾರು ಈ ಲೈಸೆನ್ಸ್ಡ್ ಅಂದರೆ ಸಾಲ ಕೊಡುವಂಥ ಮೈಕ್ರೋ ಫೈನಾನ್ಸ್ಗಳಿದ್ದಾವೆ ಅಥವಾ ಫೈನಾನ್ಸ್ಗಳಿದ್ದಾವೆ ಅಥವಾ ಧರ್ಮಸ್ಥಳದ ಒಂದು ಈಗಾಗಲೇ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ಇದೆ, ಇದು ಟ್ರಸ್ಟ್ ಅಂಡರಲ್ಲಿ ಬರ್ತಕ್ಕಂಥ ಸಂಘ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಇದು ಸೇರಿದಂತೆ ಖಾಸಗಿ ಬ್ಯಾಂಕ್ಗಳು ಸೇರಿದಂತೆ ಯಾವ ಫೈನಾನ್ಸನ್ನು ಮಾಡ್ತವೆ, ಸೊ ಅವರಿಗೆ ಕಾನೂನಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶಗಳಿದ್ದಾವೆ. ಆದರೆ ದೌರ್ಜನ್ಯವನ್ನ ನಡೆಸಲಿಕ್ಕೆ, ಕಿರುಕುಳವನ್ನ ಕೊಡಲಿಕ್ಕೆ, ರಾತ್ರೋರಾತ್ರಿ ಮನೆಗಳಿಗೆ ಹೋಗಿ ಧಮಕಿ ಹಾಕಲಿಕ್ಕೆ, ಜೊತೆಗೆ ರೌಡಿಗಳನ್ನ ರಿಕವರಿಗೆ ಬಳಸಿಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿತ್ತು. ಹಿಂದೂ ಕೂಡ ಆ ಥರದ ನಿಯಮಗಳಲ್ಲಿ ಅದು ಇತ್ತು. ಈಗ ಅದನ್ನು ಕಠಿಣವಾಗಿ ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದರೆ ಇವತ್ತು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಬಾರ್ದು, ಇಲ್ಲಿ ಕಠಿಣ ಕಾನೂನುಗಳು ಜಾರಿಗೆ ಬಂದರೆ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಫೈನಾನ್ಸ್ ಇರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಅಥವಾ ಟ್ರಸ್ಟ್ ಅಂಡರಲ್ಲಿ ನಡೀತಾ ಇರುವಂತಹ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳಿರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಖಾಸಗಿ ಬ್ಯಾಂಕ್ಗಳಿರ್ಬೋದು, ಇವು ಯಾವುಗಳು ಕೂಡ ಸರಿಯಾಗಿ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇವೆಲ್ಲವುಗಳ ಒತ್ತಡದ ಪರಿಣಾಮವಾಗಿ ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಜಾರಿಗೆ ತಂದು ಅವರಿಗೆ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರದೇ ಇರೋ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ನಡೀತು. ಅದನ್ನು ಕೂಡ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಆದರೆ ಈಗ ಈ ಒಂದು ಇಂಡಸ್ಟ್ರಿಗಳು ಅಂದರೆ ಈ ಮೈಕ್ರೋ ಫೈನಾನ್ಸು ಜೊತೆಗೆ ಈ ವಿವಿಧೋದ್ದೇಶ ಸಹಕಾರ ಸಂಘಗಳು ಇವೆಲ್ಲವೂ ಸೇರಿದಂತೆ ಒಟ್ಟಾರೆ ಕರ್ನಾಟಕದಲ್ಲಿ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಹಣದ ವ್ಯವಹಾರಗಳನ್ನು ನಡೆಸ್ತಾ ಇದ್ರು ಈ ಎಲ್ಲ ಫೈನಾನ್ಸ್ಗಳು ಕೂಡ ಒಂದು ಲಾಬಿಯನ್ನು ಶುರು ಮಾಡಿದ್ವು. ಈಗ ಆ ಲಾಬಿ ರಾಜಭವನದ ಅಂಗಳಕ್ಕೂ ಕೂಡ ತಲುಪಿದೆ. ರಾಜಭವನದಲ್ಲಿ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹೇರುವುದರ ಮೂಲಕ ಸುಗ್ರೀವಾಜ್ಞೆಗೆ ತಡೆಯನ್ನ ತರುವಂತಹ ಅಥವಾ ಒತ್ತಡವನ್ನು ತಂದು ಸುಗ್ರೀವಾಜ್ಞೆ ಜಾರಿಗೆ ಬರದಂತೆ ತಮ್ಮ ಕಾಣದ ಕೈಗಳು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾವೆ ಅನ್ನುವಂತಹ ಮಾಹಿತಿ ಈಗ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಈ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕುವ ಅಂದರೆ ಸಹಿಯನ್ನು ಹಾಕಿ ಅದನ್ನು ಸರ್ಕಾರಕ್ಕೆ ಕಳಿಸಬೇಕಾದಂಥದ್ದು ರಾಜ್ಯಪಾಲರ ಧರ್ಮ ಆಗಿತ್ತು. ಆದರೆ ರಾಜ್ಯಪಾಲರು ಈ ಸುಗ್ರೀವಾಜ್ಞೆಯನ್ನ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಈಗ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಜನರ ಪರವಾಗಿ ಮತ್ತೆ ಪ್ರಜಾಧ್ವನಿ ಟಿವಿ ಇವತ್ತು ಈ ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಮತ್ತೆ ಆ ವಿಚಾರವನ್ನ ಜನರ ಧ್ವನಿಯಾಗಿ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕೆ ರಾಜ್ಯಪಾಲರು ಈ ಒಂದು ಸಂಕೇತವನ್ನ ಹಾಕದೆ ಸುಗ್ರೀವಾಜ್ಞೆಯ ಒಂದು ಫೈಲ್ ಅನ್ನ ವಾಪಸ್ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ರಾಜ್ಯಪಾಲರು ಹೇಳ್ತಿರುವಂತದ್ದು ಇಲ್ಲಿ ಕೇವಲ ಸಾಲಗಾರರ ವಿಚಾರದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನೀವು ಯೋಚನೆಯನ್ನ ಮಾಡಿದ್ರಿ, ಆದರೆ ಕಾನೂನುಬದ್ಧವಾಗಿ ಏನು ಸಾಲವನ್ನ ಕೊಟ್ಟಿರ್ತಾರೆ ಅವರ ಪರವಾದಂಥ ವಿಚಾರಗಳು ಇದರಲ್ಲಿ ಇಲ್ಲ ಅನ್ನುವಂಥದ್ದನ್ನ ರಾಜ್ಯಪಾಲರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇದರ ಜೊತೆಯಲ್ಲಿ ಈಗಾಗಲೇ ಇರತಕ್ಕಂಥ ಕಠಿಣ ಕಾನೂನುಗಳು ಇದ್ರೂ ಕೂಡ ಅವುಗಳನ್ನ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಥವಾ ಇರುವಂತಹ ಕಾನೂನನ್ನೇ ಬಳಕೆ ಮಾಡಿಕೊಂಡು ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಸುಗ್ರೀವಾಜ್ಞೆಯನ್ನ ಕಾರಣ ಕೇಳಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಆ ಫೈಲನ್ನು ವಾಪಸ್ ಕಳಿಸಿದ್ದಾರೆ. ಸೊ ಈ ತರದ ಮಾಹಿತಿಗಳು ಈಗ ಲಭ್ಯ ಆಗಿರುವಂಥದ್ದು. ಆದರೆ ಇಲ್ಲಿ ಇನ್ನಷ್ಟು ನಾವು ಈ ವಿಚಾರವನ್ನ ಡಿಗ್ ಮಾಡದಂತ ಸಂದರ್ಭದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಒತ್ತಡವನ್ನ ತರುವಂತಹ ಕೆಲಸವನ್ನ ಈ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು, ಜೊತೆಗೆ ಏನು ಅಕ್ರಮವಾಗಿ ಹಣದ ವ್ಯವಹಾರಗಳನ್ನು ನಡೆಸ್ತಾ ಇರುವಂತಹ ರಾಜ್ಯದಲ್ಲಿ ನಾಯಿಕುಡೆಗಳ ರೀತಿಯಲ್ಲಿ ತಲೆ ಎತ್ತಿರ್ತಕ್ಕಂಥ ಏನು ಫೈನಾನ್ಸ್ಗಳ ಒಂದು ಟೀಮ್ ಏನಿದೆ, ಇದು ರಾಜ್ಯಪಾಲರ ಮೇಲೂ ಕೂಡ ಒತ್ತಡವನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ, ಕೆಲಸವನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ನಮಗೆ ಈಗಾಗಲೇ ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥದ್ದು. ಯಾಕೆ ಈ ರೀತಿಯ ಒತ್ತಡವನ್ನು ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಈಗಾಗಲೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಏನಿದೆ, ಇದು ಈಗ ಜಾಹೀರಾತನ್ನು ಕೊಡೋದ್ರ ಮೂಲಕ ಮಾಧ್ಯಮಗಳಿಗೆ ನಮ್ಮ ಈ ಇಂಡಸ್ಟ್ರಿ ನೆಟ್ವರ್ಕ್ ಅಂಡರ್ ಅಲ್ಲಿ ಸುಮಾರು 50 ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾವೆ ಅನ್ನುವಂಥದ್ದನ್ನ ಹೇಳಿತ್ತು. ಅದರಲ್ಲಿ ICICI ಬ್ಯಾಂಕ್ ಇರಬಹುದು ಅಥವಾ ಏನು HDFC ಬ್ಯಾಂಕ್ ಸೇರಿದಂತೆ ಯೆಸ್ ಬ್ಯಾಂಕು, ಸೊ ಈ ತರದ ಸಾಕಷ್ಟು ಖಾಸಗಿ ಬ್ಯಾಂಕ್ಗಳು ಸೇರಿದಂತೆ ಇವೆಲ್ಲವೂ ಕೂಡ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಆದರೆ ಇಡೀ ಕರ್ನಾಟಕದಲ್ಲಿ ಈಗ ಒಂದು ನೆಟ್ವರ್ಕ್ ಏನಿದೆ, ಇವ್ರದ್ದು ನೆಟ್ವರ್ಕ್ ಅಂಡರ್ ಅಲ್ಲಿ ಮಾಡಿರ್ತಕ್ಕಂಥ ಅಥವಾ ನೋಂದಣಿ ಆಗಿರ್ತಕ್ಕಂಥ 50 ಕಂಪನಿಗಳನ್ನ ಅವರು ಹೇಳುವಂಥದ್ದು. ಆದ್ರೆ ಅಧಿಕೃತವಾಗಿ ಸರ್ಕಾರ ಹೇಳುವಂಥದ್ದು ಕೇವಲ 31 ಕಂಪನಿಗಳು, ಅಂದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾತ್ರ ನೋಂದಣಿ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಈಗ ಅಧಿಕೃತವಾಗಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಪ್ರಜಾಧ್ವನಿ ಈ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಕೇವಲ 31 ಕಂಪನಿಗಳು ಮಾತ್ರ ಲೈಸೆನ್ಸ್ಡ್ ಕಂಪನಿಗಳು ಅನ್ನುವಂಥದ್ದನ್ನ ಸರ್ಕಾರ ಹೇಳುತ್ತೆ. ಹಾಗಾದ್ರೆ ಉಳಿದ ಏನು ನೀವು ಕಾಣ್ತಾ ಇದ್ದೀರಿ ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಸಾವು ನೋವುಗಳು ಸಂಭವಿಸಿದಾವೆ, ಅದೆಲ್ಲ ಕಡೆಗಳಲ್ಲಿ ಏನು ಮೈಕ್ರೋ ಫೈನಾನ್ಸ್ಗಳು ಅಥವಾ ಫೈನಾನ್ಸ್ಗಳು, ಖಾಸಗಿ ಬ್ಯಾಂಕ್ಗಳು ಹಣದ ವ್ಯವಹಾರವನ್ನು ನಡೆಸಿದ್ದಾವೆ. ಇವೆಲ್ಲವೂ ಕೂಡ ಇಲ್ಲಿಗಲ್ಲ ಅನ್ನುವಂಥ ಅಥವಾ ಅಕ್ರಮವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ಸಿಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಡೀ ರಾಜ್ಯದಲ್ಲಿ ಸುಮಾರು 58,000 ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿ ಸಾಲದ ವಹಿವಾಟು ನಡೀತಾ ಇದೆ. ಇವರು ಸಾಲ ಕೊಟ್ಟಿರ್ತಕ್ಕಂಥದ್ದು ಕೇವಲ 1,500 ಕೋಟಿ ಮಾತ್ರ. 1,500 ಕೋಟಿಯನ್ನು ನಿವ್ವಳ ಏನೋ ಹಣವನ್ನ ವ್ಯಯ ಮಾಡಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿಯನ್ನ ಜನರಿಂದ ಕಲೆಕ್ಟ್ ಮಾಡ್ತಾ ಇರುವಂತಹ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಇದು ನಿಜಕ್ಕೂ ಸ್ಫೋಟಕವಾದಂತ ಮಾಹಿತಿ. ಹಾಗಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ಎಷ್ಟರ ಮಟ್ಟಿಗೆ ಜನರನ್ನ ಸುಲಿಗೆ ಮಾಡ್ತಿದ್ದಾವೆ ಅಥವಾ ಬಡ್ಡಿ, ಚಕ್ರ ಬಡ್ಡಿಯನ್ನ ಹಾಕಿ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಹಣವನ್ನ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನೀವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೊ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕದಲ್ಲಿ 1,500 ಕೋಟಿಯನ್ನ ಹೂಡಿಕೆಯನ್ನ ಮಾಡಿ, ಅಂದ್ರೆ ಎಲ್ಲ ಕಂಪನಿಗಳನ್ನ ಹೇಳ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಂಡರ್ ಅಲ್ಲಿ ಇರ್ತಕ್ಕಂಥ ಏನು ವಿವಿಧೋದ್ದೇಶ ಸಹಕಾರ ಸಂಘ ಏನಿದೆ, ಸೊ ಇದು ಟ್ರಸ್ಟ್ ಅಥವಾ ಟ್ರಸ್ಟ್ ನ ಅಂಡರ್ ಅಲ್ಲಿ ಇರ್ತಕ್ಕಂಥದ್ದು. ಟ್ರಸ್ಟ್ ಅಡಿಯಲ್ಲಿ ಇವರು ಹಣದ ವ್ಯವಹಾರಗಳನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಅಧಿಕೃತವಾಗಿ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಇದು ಸೇರಿದಂತೆ ಮೈಕ್ರೋ ಫೈನಾನ್ಸ್ಗಳು, ನಾನು ಹೆಸರುಗಳನ್ನು ಹೇಳ್ತಾ ಹೋದ್ರೆ ದೊಡ್ಡದೊಂದು ಪಟ್ಟಿನೇ ಆಗುತ್ತೆ. ಈಗ ಇಂಡಸ್ಟ್ರಿ ನೆಟ್ವರ್ಕ್ ಬಿಟ್ಟಿರ್ತಕ್ಕಂಥ ಪಟ್ಟಿನಲ್ಲಿ 50 ಪಟ್ಟಿ ಮಾತ್ರ ಇರ್ತಕ್ಕಂಥದ್ದು, 50 ಕಂಪನಿಗಳ ಹೆಸರು ಮಾತ್ರ. ಆದರೆ ಸರ್ಕಾರ ಕೊಡ್ತಾ ಇರುವಂತದ್ದು ಕೇವಲ 31 ಮಾತ್ರ. ಹಾಗಾದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಏನು ಈ ಬೆಂಗಳೂರು ಒಂದರಲ್ಲೇ ಹೆಚ್ಚು ಕಡಿಮೆ ಲಕ್ಷಾಂತರ ಮೈಕ್ರೋ ಫೈನಾನ್ಸ್ಗಳು, ಫೈನಾನ್ಸ್ಗಳು ಇದ್ದಾವೆ. ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಇವರ ಬ್ರಾಂಚ್ಗಳೆಲ್ಲ ಒಂದು 31 ಕಂಪನಿಗಳು ಏನು ರಿಜಿಸ್ಟರ್ಡ್ ಆಗಿದ್ದಾವೆ, ಈ ಎಲ್ಲ ಕಂಪನಿಗಳ ಬ್ರಾಂಚ್ ಆಫೀಸ್ಗಳನ್ನೆಲ್ಲ ತೆಗೆದುಕೊಂಡು ನೋಡಿದ್ರೆ
ಹೆಚ್ಚು ಕಡಿಮೆ 1-1.5 ಸಾವಿರ ಲೆಕ್ಕ ತೋರಿಸ್ತಾ ಇದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಅಕ್ರಮವಾಗಿ ಜನರಿಂದ ಹಣವನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಈಗ ಸ್ಪಷ್ಟವಾಗಿದೆ. ಸೊ ಆ ಕಾರಣಕ್ಕೋಸ್ಕರನೇ ಇವತ್ತು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಕೇವಲ 1.5 ಸಾವಿರ ಕೋಟಿಯನ್ನ ಒಟ್ಟಾರೆಯಾಗಿ ಲೆಕ್ಕ ಹಾಕಿ ನೋಡಿದ್ರೆ ಇನ್ವೆಸ್ಟ್ ಮಾಡಿ ಇವರು 60,000 ಕೋಟಿಯನ್ನ ಹಣವನ್ನ ಜನರಿಂದ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ನೀವು ಲೆಕ್ಕ ಹಾಕಿ ಯಾವ ರೀತಿ ಅಕ್ರಮ ಹಣದ ವಹಿವಾಟು ನಡೀತಾ ಇದೆ. ಕೇಂದ್ರ ಸರ್ಕಾರ ಒಂದ್ ಕಡೆಗೆ ಹೇಳುತ್ತೆ, ನೀವು ಯಾವುದೂ ಕೂಡ ನಾವು ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬಾರ್ದು, ಅಂದ್ರೆ ಲಿಕ್ವಿಡ್ ಹಣವನ್ನು ಅಂದ್ರೆ ನೋಟುಗಳನ್ನು ನೀವು ಚಲಾವಣೆ ಮಾಡಬಾರ್ದು, ಆದಷ್ಟು ನೀವು ಏನು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನೇ ಅಥವಾ ಫೋನ್ ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಅಥವಾ ಬೇರೆ ಬೇರೆ ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ಏನು? ಸೊ ಧರ್ಮಸ್ಥಳದ, ನಾನು ಈಗಾಗಲೇ ಹೇಳಿದ್ದೀನಿ ಹಲವು ಎಪಿಸೋಡ್ಗಳಲ್ಲಿ, ಧರ್ಮಸ್ಥಳದ ಒಂದು ಸಂಘದಲ್ಲೇನೆ ಈ ವಿವಿಧ ದೇಶ ಸಹಕಾರ ಸಂಘದಲ್ಲೇ ಸುಮಾರು 75,000 ಕೋಟಿ ರೂಪಾಯಿ ಬರೀ ಒಂದು ವಾರಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಅವರ ಒಟ್ಟು ಸದಸ್ಯತ್ವವನ್ನು ನೀವು ತೆಗೆದುಕೊಂಡು ನೋಡಿದ್ರೆ, ಅಥವಾ ಒಬ್ಬರಿಗೆ ಕೇವಲ ಅವರು 2 ಲಕ್ಷ ರೂಪಾಯಿಯನ್ನೇ ನೀವು ಏನು ಅವ್ರಿಗೆ ಸಾಲ ಕೊಟ್ಟಿದ್ದಾರೆ ಅಂತ ತೆಗೆದುಕೊಂಡ್ರೂ ಕೂಡ 75 ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಒಂದು ವಾರಕ್ಕೆ. ಇನ್ನು ಮೈಕ್ರೋ ಫೈನಾನ್ಸ್ಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಒಟ್ಟಾರೆಯಾಗಿ ತೆಗೆದುಕೊಂಡು ನೋಡಿದ್ರೆ ಅಲ್ಲೂ ಕೂಡ ಸಾಕಷ್ಟು ಅಕ್ರಮವಾಗಿ ಹಣದ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲೇಬೇಕಾದಂಥ ಅವಶ್ಯಕತೆ, ಅಗತ್ಯ, ತುರ್ತು ಇವತ್ತು ಇರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಪ್ರಜಾಧ್ವನಿ ಟಿವಿ ಪದೇ ಪದೇ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸ, ಜೊತೆಗೆ ಜನಸಾಮಾನ್ಯರ ಧ್ವನಿಯಾಗಿ ಜನರ ಪರವಾಗಿ ನೀವು ನಿಲುವುಗಳನ್ನು ತೆಗೆದುಕೊಳ್ಳಿ, ಕಾನೂನುಗಳನ್ನು ರಚನೆ ಮಾಡಿ ಅಂತ ನಾವು ಹೇಳ್ತಾ ಬಂದಿದ್ವಿ. ಆದರೆ ಇವತ್ತು ಅಂಥ ಒಂದು ಪ್ರಯತ್ನವನ್ನು ಸರ್ಕಾರವೂ ಕೂಡ ಮಾಡಿತ್ತು, ಆಡಳಿತ ಪಕ್ಷ ಸರ್ಕಾರ. ಆದರೆ ಆ ಸರ್ಕಾರ ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಇವತ್ತು ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ಸೊ ಒಂದೆರಡು ಕಾರಣಗಳನ್ನು ನೀಡಿ ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದರೆ ಕಳಿಸ್ಲಿಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳ ಲಾಬಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದರೆ ಪ್ರಜಾಧ್ವನಿ ಈ ವಿಚಾರವನ್ನು ಇಲ್ಲಿಗೆ ಬಿಡೋದಿಲ್ಲ. ನಾವೀಗಾಗಲೇ ಒಂದು ಬಿಗ್ ಇಂಪ್ಯಾಕ್ಟ್ ಸಿಕ್ತು, ನಾವು ಮಾಡಿದಂಥ ವರದಿಗೆ ಸರ್ಕಾರ ಸ್ಪಂದಿಸಿದೆ ಅಂದ ಮಾತ್ರಕ್ಕೆ ನಾವು ಮೊದಲೇ ಹೇಳಿದ್ದೆ, ಈ ವಿಚಾರವನ್ನು ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ. ಸುಗ್ರೀವಾಜ್ಞೆ ಜಾರಿಗೆ ಬರುವ ತನಕ ಜನರ ಧ್ವನಿಯಾಗಿ, ಅಮಾಯಕರ, ದೀನದಲಿತರ, ಶೋಷಿತರ, ಬಡವರ ಧ್ವನಿಯಾಗಿ, ರೈತರ ಧ್ವನಿಯಾಗಿ, ಕೂಲಿ ಕಾರ್ಮಿಕರ ಧ್ವನಿಯಾಗಿ ನಾವು ನಿಲ್ತೀವಿ ಅನ್ನುವಂಥದ್ದನ್ನು ನಾನು ಪದೇ ಪದೇ ಹೇಳ್ತಾ ಬಂದಿದ್ದೆ. ಈಗಲೂ ಕೂಡ ನಾವು ಅದೇ ನಿಲುವಿಗೆ ಬದ್ಧರಾಗಿ ಈ ವಿಚಾರವನ್ನು ರಾಜ್ಯಪಾಲರ ಏನು ಸರಹದ್ದಿನಲ್ಲಿ ನಡೆದಂಥ ವಿಚಾರಗಳನ್ನು ಕೂಡ ನಾವಿವತ್ತು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ರಾಜ್ಯಪಾಲರಿಗೂ ಕೂಡ ದಿಕ್ಕು ತಪ್ಪಿಸುವಂತ, ಅವರಿಗೆ ಮೇಲೆ ಒತ್ತಡವನ್ನು ತರುವಂತಹ ಕೆಲಸವನ್ನ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ. ಯಾರೇ ಎಷ್ಟೇ ಒತ್ತಡವನ್ನು ತಂದರೂ ಕೂಡ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಿಸುವಂತ ಅಥವಾ ತರುವಂತ ಕೆಲಸವನ್ನ ಖಂಡಿತವಾಗಲೂ ಕರ್ನಾಟಕ ಸರ್ಕಾರ ಮಾಡಲೇಬೇಕು. ಆ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಬಿಡೋಕೆ ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ ಅಥವಾ ಸರ್ಕಾರಗಳು ಅಥವಾ ಆಡಳಿತ ಪಕ್ಷದ ಯಾವುದೇ ಇದ್ರೂ ಕೂಡ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಕೇವಲ ಇದನ್ನ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದ್ರೆ ಮಾತ್ರ ಅಲ್ಲ, ಅದನ್ನ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿಸುವಂತ ಕೆಲಸವನ್ನ ಪ್ರಜಾಧ್ವನಿ ಖಂಡಿತವಾಗ್ಲೂ ಕೂಡ ಮಾಡೇ ಮಾಡುತ್ತೆ. ಯಾರು ಎಷ್ಟೇ ಒತ್ತಡವನ್ನು ತರಲಿ, ಎಷ್ಟೇ ಪ್ರಭಾವವನ್ನು ಬೀರಲಿ, ಅಥವಾ ಏನೇ ಲಾಬಿಗಳನ್ನ ನಡೆಸಿದ್ರು ಕೂಡ ಪ್ರಜಾಧ್ವನಿ ಜನರ ಧ್ವನಿಯಾಗಿ ನಿಲ್ಲುತ್ತೆ. ಅಮಾಯಕರು ಈಗಾಗಲೇ ಏನು ಇವತ್ತು ಕೂಡ ಆತ್ಮಹತ್ಯೆಗಳು ನಡೆದಿದ್ದಾವೆ ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಇಲ್ಲಿಗೆ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಸದಾ ನಾವು ಜನರ ಪರವಾಗಿ, ಜನರ ಧ್ವನಿಯಾಗಿ ನಿಲ್ತೀವಿ ಅಂತದನ್ನ ನಾವು ಹೇಳ್ತಾನೆ ಬರ್ತಿದ್ವಿ. ಅದನ್ನ ಕಾರ್ಯರೂಪಕ್ಕೂ ಕೂಡ ನಾವು ತರ್ತಾ ಇದ್ದೀವಿ. ಮುಂದೆಯೂ ಕೂಡ ಅದೇ ನಿಲುವಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಮೈಕ್ರೋ ಫೈನಾನ್ಸ್ಗಳಿರ್ಬೋದು, ಅಥವಾ ಏನು ಖಾಸಗಿ ಬ್ಯಾಂಕ್ಗಳಿರ್ಬೋದು, ಅಥವಾ ಟ್ರಸ್ಟ್ ಅಂಡರ್ ನಡೀತಾ ಇರುವಂತಹ ಧರ್ಮಸ್ಥಳದ ವಿದೇಶ ಸಹಕಾರ ಸಂಘಗಳಿರ್ಬೋದು. ಸೊ ಈ ತರದ ಯಾವುದೇ ಅಕ್ರಮ ಹಣಕಾಸು ವ್ಯವಹಾರಗಳನ್ನ ಇಟ್ಕೊಂಡು ಜನರನ್ನ, ಅವರ ಏನು ಅಮಾಯಕರನ್ನ ಅಥವಾ ಅವರ ಒಂದು ಪರಿಸ್ಥಿತಿಯನ್ನ ತಮಗೆ ಲಾಭ ಆಗುವ ರೀತಿಯಲ್ಲಿ ಬಳಸಿಕೊಂಡು ಜನರನ್ನ ದಿಕ್ಕು ತಪ್ಪಿಸಿ ಅಥವಾ ಅವರ ಒಂದು ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಂಡು ಹಣ ಮಾಡುವಂತ, ಹಣ ಗಳಿಸುವಂತ, ದಬ್ಬಾಳಿಕೆಯನ್ನ ಮಾಡಿ, ಬೆದರಿಕೆಯನ್ನ ಹಾಕಿ ಅವರ ಮನೆಗಳಿಗೆ ಹೋಗಿ ಏನು ಹಣ ವಸೂಲಿ ಮಾಡುವಂತ ಪ್ರಕ್ರಿಯೆಗೆ ಕಡಿವಾಣ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಈ ಪ್ರಕ್ರಿಯೆಯನ್ನ ನಿಲ್ಲಿಸುವಂತ ಪ್ರಶ್ನೆಯೇ ಇಲ್ಲ. ಆದರೆ ರಾಜ್ಯಪಾಲರು ಒಮ್ಮೆ ಯೋಚನೆಯನ್ನ ಮಾಡಬೇಕು. ರಾಜ್ಯಪಾಲರು ಏನು ಅತೀತರಲ್ಲ. ಕರ್ನಾಟಕಕ್ಕೆ ಅವರು ಏನು ಮೊದಲ ಪ್ರಜೆಯಾಗಿದ್ದರೂ ಕೂಡ
ಇಲ್ಲಿ ಜನರ ಧ್ವನಿಯಾಗಿ ನಿಲ್ಲಲೇಬೇಕು. ಅವರು ಕೂಡ ಒಂದು ಪಕ್ಷದಿಂದ ಏನೋ ಈಗ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರೆ. ಸೊ ಇಲ್ಲಿ ಆಡಳಿತ ಪಕ್ಷವೂ ಕೂಡ ಬಿಜೆಪಿಯು ಕೂಡ ಇವತ್ತು ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು ಸುಗ್ರೀವಾಜ್ಞೆ ಜಾರಿಗೆ ತಂದರೆ ಮಾತ್ರ ಸಾಲದು, ಇದನ್ನ ಏನು ಕಠಿಣವಾಗಿ ಜಾರಿಗೆ ತರುವಂಥ ಕೆಲಸ ಆಗಬೇಕು. ಜನರ ಪರವಾದಂಥ ಧ್ವನಿಯಾಗಿ ನಿಲ್ಲಬೇಕು ಸರ್ಕಾರಗಳು, ಜನರ ಈ ಆತ್ಮಹತ್ಯೆಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒತ್ತಾಯವನ್ನ ಸರ್ಕಾರದ ಮೇಲೆ ಹೇಳ್ತಾನೆ ಇದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ರೈತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಮಹಿಳೆಯರ ಮೇಲೆ, ಎಸ್ಪೆಷಲಿ ಮಹಿಳೆಯರನ್ನೇ ಈ ಮೈಕ್ರೋ ಫೈನಾನ್ಸ್ಗಳು ಅಥವಾ ವಿವಿಧ ದೇಶ ಸಹಕಾರ ಸಂಘಗಳು ಟಾರ್ಗೆಟ್ ಅನ್ನ ಮಾಡಿಕೊಂಡು ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾವೆ. ಇವತ್ತು ರಾಯಚೂರಿನಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರೋದಕ್ಕೂ ಕೂಡ ಈ ಮೈಕ್ರೋ ಫೈನಾನ್ಸ್ ವಿಚಾರವೇ ಕಾರಣ ಅಥವಾ ಸಾಲದ ಹೊರೆಯೇ ಕಾರಣ, ಅವರ ದೌರ್ಜನ್ಯವೇ ಕಾರಣ ಅನ್ನೋದನ್ನ ಅವರ ಕುಟುಂಬಸ್ಥರು ಇವತ್ತು ಹೇಳ್ತಾ ಇದ್ದಾರೆ. ಹೀಗಿದ್ದಂಥ ಸಂದರ್ಭದಲ್ಲಿ ನಾವು ಮತ್ತಷ್ಟು ಈ ವಿಚಾರವನ್ನ ಜನರ ಮುಂದೆ ತೆಗೆದುಕೊಂಡು ಬರ್ತೀವಿ. ಜೊತೆಗೆ ಸರ್ಕಾರ ಇದಕ್ಕೆ ಒತ್ತಡವನ್ನು ತಂದಾದರೂ ಸರಿ ರಾಜ್ಯಪಾಲರಿಗೆ ಅಥವಾ ಏನು ಲಾಬಿಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲೇಬೇಕು. ಇಲ್ಲದೆ ಹೋದರೆ ಅಮಾಯಕರು ಬದುಕುವಂಥದ್ದು ಬಹಳ ಕಷ್ಟ ಆಗುತ್ತೆ. ರಾಜ್ಯಪಾಲರು ಏನು ಹೇಳಿದ್ದಾರೆ, ಈಗಿರ್ತಕ್ಕಂಥ ಕಾನೂನೇ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತ. ಎಸ್, ಓಕೆ, ಆದರೆ ಇರುವಂಥ ಕಾನೂನು ಜೊತೆಗೆ ಇವತ್ತು ಮತ್ತಷ್ಟು ಕಾನೂನನ್ನು ಬಲಪಡಿಸುವಂಥ ಅಥವಾ ಪೊಲೀಸ್ ಠಾಣೆಗಳಿಗೆ ಒಂದು ಅವಕಾಶವನ್ನು ಕೊಡುವಂಥ ಅಥವಾ ಈ ಥರದ ಒಂದು ಪ್ರಕರಣಗಳನ್ನು ಬಂದಂಥ ಸಂದರ್ಭದಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಈ ಕಾನೂನಲ್ಲಿ ಕೊಡಲಾಗಿದೆ. ಸೊ ಹಾಗಾಗಿ ಇದನ್ನು ರಾಜ್ಯಪಾಲರು ಕೂಡ ಅರ್ಥ ಮಾಡಿಕೊಂಡು ಈ ಒಂದು ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಲೇಬೇಕಾಗಿದೆ, ಸಹಿಯನ್ನು ಹಾಕಿ ಕಳಿಸಬೇಕಾಗಿದೆ. ಸರ್ಕಾರ ಇಲ್ಲಿಗೆ ಕೂರೋದಿಲ್ಲ. ಸರ್ಕಾರದ ಮೇಲೆ ಮತ್ತೆ ನಾವು ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ ಜನರ ಪರವಾಗಿ. ದಯಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಜೆಟ್ ಆಗುವುದಕ್ಕಿಂತ ಅಂದರೆ ಬಜೆಟ್ ಮಂಡನೆಗಿಂತ ಮುಂಚೆಯೇ ಇದನ್ನ ಮತ್ತೆ ಈ ಫೈಲನ್ನು ಅವರಿಗೆ ಏನು ಸ್ಪಷ್ಟನೆಯನ್ನು ಕೇಳಿದ್ದಾರೋ ಆ ಸ್ಪಷ್ಟನೆಯನ್ನು ಕೊಟ್ಟು ರಾಜ್ಯಪಾಲರಿಗೆ ಮತ್ತೆ ಈ ಫೈಲನ್ನು ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದರೆ ಅಮಾಯಕರ ಬಲಿ ಮತ್ತಷ್ಟು ಆಗ್ತಾನೆ ಹೋಗುತ್ತೆ. ದೌರ್ಜನ್ಯ ಈಗಾಗಲೇ ಕಾರವಾರದಲ್ಲಿ 200 ಚೆಕ್ಗಳು ಸಿಕ್ಕಿದ್ದಾವೆ ರೌಡಿಗಳ ಮನೆಯಲ್ಲಿ. ಸ್ವತಃ ಜಿಲ್ಲಾಧಿಕಾರಿಗಳೇ ಈಗ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಮೈಕ್ರೋ ಫೈನಾನ್ಸ್ಗಳು ಇವತ್ತು ರೌಡಿಗಳನ್ನು ಬಳಸಿಕೊಂಡು ಅಥವಾ ಏನು ಲೈಸೆನ್ಸ್ಡ್ ಇದಾವೋ ಅಥವಾ ಇಲ್ಲವೋ ಗೊತ್ತಿಲ್ಲ, ಆದರೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳಲ್ಲೂ ಕೂಡ ಇವತ್ತು ರೌಡಿಗಳನ್ನು ಬಳಕೆ ಮಾಡಿಕೊಂಡು ಅವರೇ ನಿಯಮಗಳನ್ನು ಹೇಳ್ತಿದ್ದಾರೆ, ನಮ್ಮನ್ನು ಬಳಸ್ಕೊಳ್ಬೇಡಿ ಅನ್ನೋಂಥದ್ದನ್ನು ಈಗಾಗಲೇ ಏನು ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆಯಲ್ಲಿ ಇದೆ, ಬಳಕೆ ಮಾಡುವ ಹಾಗೆಲ್ಲ ಮಾಡ್ಕೋಬೇಡಿ ಅಂತೇಳಿ. ಇಷ್ಟಾದರೂ ಕೂಡ ಪುಡಿ ರೌಡಿಗಳನ್ನು ಬಳಸಿಕೊಂಡು ಹಣ ವಸೂಲಿ ಮಾಡುವಂಥ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಕಡಿವಾಣ ಹಾಕುವವರೆಗೂ ಕೂಡ ಪ್ರಜಾಧ್ವನಿ ಈ ವಿಚಾರವನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ. ಸದ್ಯದ ಮಟ್ಟಿಗೆ ರಾಜ್ಯಪಾಲರು ಏನು ಈ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ರು ಕೂಡ ಮುಖ್ಯಮಂತ್ರಿಗಳು ಇದನ್ನ ಮತ್ತಷ್ಟು ಸ್ಪಷ್ಟನೆಯನ್ನು ಕೊಟ್ಟು ಈ ಫೈಲನ್ನು ಮತ್ತೆ ರಾಜ್ಯಪಾಲರಿಗೆ ಕಳಿಸಬೇಕು. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕುವವರೆಗೆ ಇದನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.